ಜೀವನವನ್ನು ಕಟ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ. ಅದನ್ನ ನಾನು ಬಹಳ ಅವತ್ತೊಂದು ವಿಕ್ರಮ್ ಡೈಜೆಸ್ಟು 50 ರೂಪಾಯಿ, ಅದನ್ನು ಕೊಂಡ್ಕೊಳ್ಳೋಕೆ ನಮ್ಗೆ ತುಂಬ ಕಷ್ಟ ಇತ್ತು. ಅಂಥ ಸಂದರ್ಭದಲ್ಲಿ ನಮಗೆ ಸಾಕಷ್ಟು ಸಹಾಯವನ್ನು ಮಾಡಿದಂಥ ಒಬ್ಬ ವ್ಯಕ್ತಿ ಕೃಷ್ಣಪ್ಪ, ನಮ್ಮ ಚಿಕ್ಕಪ್ಪ ಅವರು ಭಾಳ ಖುಷಿ ಆಗ್ತದೆ. ಅವರಿಂದ ನಮ್ಗೆ ಸಾಕಷ್ಟು ಸಹಾಯ ಆಗ್ತದೆ. ಈಗಾಗಲೇ ತಾವು ಹೇಳಿದಂತೆ ನಮ್ಮ ಮಕ್ಕಳುಗಳಿಗೆ ಮಾತಾಡ್ಬೇಕಾದ್ರೆ ಹೇಳ್ತಾ ಇರ್ತೀವಿ, ಏನಂದ್ರೆ ಆದ್ರೆ ಒಳ್ಳೇದು ಮಾಡು, ಇಲ್ಲಾಂದ್ರೆ ಯಾರಿಗೂ ಕೆಟ್ಟದ್ದು ಮಾಡಬೇಡ ಅಂತ. ಅದನ್ನ ತಮ್ಮ ಇಡೀ ಜೀವನದಲ್ಲಿ ಪಾಲಿಸ್ಕೊಂಡು ಬಂದಂತ ಒಬ್ಬ ಅಪರೂಪದ ವ್ಯಕ್ತಿ ಕೃಷ್ಣಪ್ಪ ಅವರು. ಚಿಕ್ಕಪ್ಪ ಮನೆಗಳಿಂದ ಹಿಡಿದು ನಮ್ಮ ಕುಟುಂಬದ ಸಾಕಷ್ಟು ಪರಿವಾರದವರು ನಾವು ಬಂದಿದ್ದೀವಿ. ಯಾಕೆಂದ್ರೆ ಅವರು ಯಾರ ಅಗತನವನ್ನು ಕಟ್ಕೊಂಡಂತ ಒಬ್ಬ ವ್ಯಕ್ತಿ ಅಲ್ಲ, ಇಡೀ ಕುಟುಂಬಕ್ಕೆ, ಇಡೀ ಊರಿಗೆ ಒಂದು ಅಜಾತ ಶತ್ರು ಸರಿ ಆಗಿರುತ್ತೆ. ಅದೇ ತರ ನಿಮ್ಮ ಡಿಪಾರ್ಟ್ಮೆಂಟ್ ತುಂಬಾ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಅದು ಬಹಳ ಹೆಮ್ಮೆ ಇದೆ. ಅವರಿಂದ ನಾವು ಇವತ್ತು ಕೂಡ ಪಾಲಿಸೋದಿದೆ. ಏನಂದ್ರೆ ನಾವು ಎಷ್ಟೊಂದು ಸಂದರ್ಭದಲ್ಲಿ ಕೋಪ ಬಂದಾಗ ಮಾತಾಡ್ತಿರ್ತೀವಿ, ಸಾಕಷ್ಟು ಮಾತಾಡ್ತೀವಿ, ಆದ್ರೆ ಯಾರಿಗೂ ಕೂಡ ಒಂದು ಕ್ಷಣವೂ ನೋವು ಮಾಡದಂತೆ ಬದುಕಕ್ಕೆ ಬಯಸುವ ಒಬ್ಬ ವ್ಯಕ್ತಿ ಕೃಷ್ಣಪ್ಪ ಅವರು. ಅದು ಬಹಳ ಖುಷಿ ಆಗ್ತದೆ. ಲೇಟ ಒಂದ್ ಕಡೆ ಒಂದು ಮಾತಾಡೋದು, ನ್ಯಾಯ ಅಂದ್ರೆ ಏನು? ನ್ಯಾಯ ಅಂದ್ರೆ ಈ ತರದ ಕೆಲಸದಲ್ಲಿ ಹಸ್ತಕ್ಷೇಪವನ್ನು ಮಾಡದೆ ತನ್ನ ಕೆಲಸವನ್ನು ತಾನು ಪ್ರಾಮಾಣಿಕವಾಗಿ ಮಾಡ್ಕೊಂಡು ಹೋಗ್ತಕ್ಕಂಥದ್ದೇ ನಿಜವಾದ ನ್ಯಾಯ ಅಂತ ಕ್ರಿಸ್ತಪುರದಲ್ಲಿ ಹೇಳಿದ ಒಂದು ಕಡೆ. ಚಿಕ್ಕಪ್ಪ ಅವರು ಓದ್ತಾ ಇರ್ಬೋದು, ಆದ್ರೆ ಅವ್ರ ತಪ್ಪನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಪಾಲಿಸ್ಕೊಂತಂತ ವ್ಯಕ್ತಿ ನಮ್ಮ ಚಿಕ್ಕಪ್ಪ. ಯಾರ ಕೆಲಸದಲ್ಲೂ ಹಸ್ತಕ್ಷೇಪವನ್ನು ಮಾಡಿದ್ರೆ ತನ್ನ ಕೆಲಸವನ್ನು ಬಹಳ ಶ್ರದ್ಧೆಯಿಂದ ಮಾಡ್ಕೊಂಡು ಬಂದಂತ ಒಬ್ಬ ವ್ಯಕ್ತಿ. ಅಬ್ದುಲ್ ಕಲಾಂ ಒಂದ್ ಕಡೆ ಹೇಳ್ತಾರೆ, ತನ್ನ ಕೆಲಸಕ್ಕೆ ತಾನು ತುಂಬಾ ಚಂದ ಕೆಲಸ ಮಾಡ್ಕೊಂಡು ಹೋದ್ರೆ ಯಾರಿಗೂ ಸೆಲ್ಯೂಟ್ ಹೊಡಿಬೇಕಾದ ಅವಶ್ಯಕತೆ ಇಲ್ಲ ಅಂತ. ಹಾಗಾಗಿ ತನ್ನ ಕೆಲಸವನ್ನು ತಾನು ಪ್ರಾಮಾಣಿಕವಾಗಿ ಮಾಡ್ಕೊಂಡು ಇವತ್ತು ಎಲ್ಲ ಹೈಯರ್ ಆಫೀಸರ್ ಕಡೆನೂ ಒಳ್ಳೆ ವ್ಯಕ್ತಿ ಅಂತ ಅನ್ಸ್ಕೊಳ್ಬೇಕಾದ್ರೆ ತುಂಬಾ ಕಷ್ಟ. ಇವತ್ತು ಕನಕಪುರದಿಂದ ತುಂಬಾ ಜನ ಅವರ ಸಹೋದ್ಯೋಗಿಗಳು ಬಂದಿದ್ದಾರೆ. ನಿಮ್ಮ ಎಡೆಬಿಡದ ಜಾಬ್ನಲ್ಲಿ ಬರ್ಬೇಕಾದ್ರೆ ತುಂಬಾ ಕಷ್ಟ ಇದೆ. ಇವತ್ತು ಬಂದಿದ್ದೀರಾ ಅಂದ್ರೆ ಅದು ಅವ್ರು ಗಳಿಸಿದಂತ ಒಂದು ಆಸ್ತಿ. ಅದೇ ಅವ್ರು ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಅನ್ನೋದನ್ನ ಸೂಚಿಸುತ್ತೆ. ಆಮೇಲೆ ಏನಂದ್ರೆ ಅವ್ರು ಯಾವತ್ತೂ ಕೆಲಸದಿಂದ ಇದ್ದವರಲ್ಲ, ಬಹಳ ಎಂಟೈಮ್ಗೆ ಇರ್ತಕ್ಕಂಥ ಮನುಷ್ಯ. ಕೆಲಸದಲ್ಲೇ ದುಡಿಮೆಯಲ್ಲಿ ನಮ್ಮ 30 ವರ್ಷ 35 ವರ್ಷ ದುಡಿದಂತ ಒಬ್ಬ ವ್ಯಕ್ತಿ ನಾಳೆಯಿಂದ ಮನೇಲಿ ಹೇಗಿರ್ತಾರೆ ಅನ್ನೋದು ಒಂದ್ಸಲ ನೆನೆಸಿದಾಗ ಒಂಥರ ಬೇಸರ ಆಗ್ತದೆ. ಅಷ್ಟೇ ವಯೋನಿವೃತ್ತಿ ಅನ್ನೋದು ಸಹಜವಾದದ್ದು. ಅವ್ರ ನಿವೃತ್ತಿ ಜೀವನ ತುಂಬಾ ಚೆನ್ನಾಗಿರ್ಲಿ. 60 ವರ್ಷ ಆಗಿದೆ. 60 ವರ್ಷ ಆದ್ರೂ ನಮ್ಗಿಂತ ತುಂಬಾ ಹೆಂಗಾಗೆ ಕಾಣ್ತಾರೆ. 40 ವರ್ಷದ ತರ ಅದು ನಮ್ಮೆಲ್ಲರಿಗೂ ಒಂಥರ ಮಾದರಿ ಕೂಡ. ಅವರು ವಸ್ತ್ರ ಸಂಹಿತೆ ಇರ್ಬೋದು, ಎಲ್ಲ ತುಂಬಾ ಚಂದ ಇಟ್ಕೊಂಡಿದ್ದಾರೆ. ಅವ್ರ ಜೀವನ ಬಹಳ ತುಂಬಾ ಚೆನ್ನಾಗಿರ್ಲಿ ಅಂತ ಬಹಳ ಮನಸ್ಪೂರ್ವಕವಾಗಿ ಆಶಿಸ್ತೀನಿ. ಅವ್ರಿಗೆ ದೇವರು ಒಳ್ಳೇದು ಮಾಡಿ. ಸೊ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಿದ್ರೆ ನಮ್ಮ ಕುಟುಂಬದ ಪರವಾಗಿ ತಮಗೆ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತಾ ಮತ್ತೊಮ್ಮೆ ಅವರ ನಿವೃತ್ತಿ ಜೀವನ ತುಂಬಾ ಚೆನ್ನಾಗಿರಲಿ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಥ್ಯಾಂಕ್ ಯು. ಕೃಷ್ಣಪ್ಪ ಅವರ ವ್ಯಕ್ತಿತ್ವ, ಅವರ ಸಣ್ಣ ಸಣ್ಣ ಸಹಾಯ, ದೊಡ್ಡ ಮಟ್ಟದ ಸಾಧನೆ ಮತ್ತೆ ಪ್ರೋಟೋವಿನ ನುಡಿಗಳು, ಎಲ್ಲ ವಿಚಾರಗಳನ್ನ ನಮ್ಮ ಅನಿಸಿಕೆಯ ರೂಪದಲ್ಲಿ ನಮಗೆ ತಿಳಿಸಿಕೊಟ್ಟಂತ ಪ್ರೊಫೆಸರ್ ಮಹೇಂದ್ರ ಸರ್ ಅವರಿಗೆ ವೇದಿಕೆ ಪರವಾಗಿ, ಕಾರ್ಮಿಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಒಂದೆರಡು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಆರೋಗ್ಯ ಕನಕಪುರ ಮಾರ್ಗವಾಗಿ ಬೆಟ್ಟ ಕಾರ್ಯಕ್ರಮ ಮಾಡಬೇಕಾದ್ರೆ, ಬೆಟ್ಟ ರೋಡದಲ್ಲಿ ಕಾರ್ಯ ಪ್ರವೃತ್ತಿಯನ್ನು ಮಾಡಬೇಕಾದ್ರೆ ನಾ ಕಂಡ ಅಪರೂಪದ ವ್ಯಕ್ತಿತ್ವವುಳ್ಳಂತ ಕೃಷ್ಣಪ್ಪ ಅವರದ ಒಂದು ಸಣ್ಣ ಪರಿಚಯ ಮಾಡಿಕೊಡ್ತೀನಿ. ಯಾಕೆಂದ್ರೆ ಗಳಿಕೆ ಅಂದ್ರೆ ಗೌರವ, ಗಳಿಕೆ ಅಂದ್ರೆ ಗೌರವ, ಗಳಿಸೋದೇ ಪ್ರೀತಿ, ಗಳಿಸೋದೇ ಪ್ರೀತಿ ಆದ್ರೆ